The Ladakh trip from Mangalore to Uppinangadi is here. Track ನೋಡಿ. Just looking like a wow. ಶಿವನ ಮಗನ ಜಾಗ ಇದು. ಆ ಶಿವನ ಮಗ ಯಾರಂದ್ರೆ ಕಾರ್ತಿಕೇಯ ಅಥವಾ ಸುಬ್ರಹ್ಮಣ್ಯ. ಒನ್ ಆಫ್ ದ ಡಿಫಿಕಲ್ಟ್ ಆ್ಯಂಡ್ ಮೋಸ್ಟ್ ಬ್ಯೂಟಿಫುಲ್ ಟ್ರೆಕ್ ಅಂತ ಏನಂತಾರೆ, ಆ ಟ್ರೆಕ್ಕಿಗೆ ಹೋಗ್ತಾ ಇದ್ದೇವೆ. ಚೋಲಿ ತಿನ್ಕೊಂಡು ಮಾರೆ ಅವು ಒಂದೂಲ ತಿನ್ಕೊಂಡು ಇದೇ ನಾಲ ಪೂಜೆ ಪೊಡಿ ಹಚ್ಚಿ ಇಂಚೆ ಕೊರು ಡೈರೆಕ್ಟ್ ರೈಟ್ ಇದೆ ಪೋಡ. ಸೊ ನಮಸ್ತೆ. ಸೊ ನಮಸ್ಕಾರ. ಸೊ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸೊ ಆಲ್ರೆಡಿ ಲೇಟ್ ಆಯಿತು. ಸೊ ಆ್ಯಕ್ಚುಲಿ ನಾವು 4:40ಗೆ ಇಲ್ಲಿಂದ ಹೊರಡಬೇಕಿತ್ತು, ಆದರೆ ಈಗ ಟೈಮ್ 6 ಆಗಿದೆ. ಮೇನ್ ರೀಸನ್ ನಾನೇ, ಅಂದರೆ ನಿನ್ನೆ ಕರೆಕ್ಟಾಗಿ ನಿದ್ದೆ ಬರಲಿಲ್ಲ. ನಿನ್ನೆ ಮಲಗುವಾಗಲೇ 1-1:30 ಆಗಿತ್ತು. ಅಂದರೆ ಮಲಗಲಿಕ್ಕೆ ಟ್ರೈ ಮಾಡಿದರೆ ನಿದ್ದೆ ಬರಲಿಲ್ಲ. ಸೊ ಹಾಗಾಗಿ ನಿದ್ದೆ ಕಮ್ಮಿ ಮಾಡಿ ರೈಡ್ ಜಾಸ್ತಿ ಮಾಡಬಾರ್ದು. ಸೊ ತಲೆನೋವು ಸಾಗ್ತದೆ ಮತ್ತು ಕರೆಕ್ಟಾಗಿ ಫೋಕಸ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಹಾಗೆ ಮೆಸೇಜ್ ಹಾಕಿದೆ ನಾನು ಅವರಿಗೆಲ್ಲ, ಸ್ವಲ್ಪ ಲೇಟ್ ಹೋಗುವ ಅಂತ. ಹಾಗಾಗಿ ಈಗ 6 ಗಂಟೆಗೆ ಹೊರಡ್ತಾ ಇದ್ದೇವೆ. ಸೊ ಚಳಿ ನೋಡಿ. ನಿಮ್ಮ ಹತ್ರ ಕೂಡ ಮಾತಾಡ್ತೇನೆ. ಇಲ್ಲಿಂದ ನಮ್ಮ ಸುಶಾಂತ್ ಯಾರಿದ್ದಾರೆ ಅವರನ್ನು ಪಿಕ್ ಮಾಡಲಿಕ್ಕಿದೆ. ಆ್ಯಕ್ಚುಲಿ ನಾವು ಇವತ್ತು ಹೋಗ್ತಿರುವಂಥದ್ದು ಕುಮಾರ ಪರ್ವತಕ್ಕೆ. ಒನ್ ಆಫ್ ದ ಡಿಫಿಕಲ್ಟ್ ಆ್ಯಂಡ್ ಮೋಸ್ಟ್ ಬ್ಯೂಟಿಫುಲ್ ಟ್ರೆಕ್ ಅಂತ ಏನಂತಾರೆ, ಆ ಟ್ರೆಕ್ಕಿಗೆ ಹೋಗ್ತಾ ಇದ್ದೇವೆ. ಸೊ ಇದು ಒಂದು ಸುಮಾರು ವರ್ಷಗಳು ಅಂತ ಹೇಳಲ್ಲ, ಸುಮಾರು ತಿಂಗಳುಗಳ ಕನಸಿದು. ಆದರೆ ಹೋಗ್ಲಿಕ್ಕೆ ಆಗಲಿಲ್ಲ. ಇಲ್ಲಿ ಹೋಗ್ಬೇಕಂತ ಆದರೆ ನಿಮ್ಮ ಫಿಟ್ನೆಸ್ ಕೂಡ ಮ್ಯಾಟ್ರ್ ಆಗುತ್ತಂತೆ. ಸೊ ನೋಡುವ ಎಷ್ಟು ಫಿಟ್ನೆಸ್ ಇದೆ ಅಂತ. ಸೊ ಕೊಡಚಾದ್ರಿಯಲ್ಲಿ ಹೋಗಿದ್ದೇವೆ ನಾವು. ಅದು ನಿಮಗೆ 2 ways 14 ಕಿಲೋಮೀಟರ್ಸ್ ಇತ್ತ ಅಂತ. ಬಟ್ ಇದು ನಿಮಗೆ 2 ways 28 ಕಿಲೋಮೀಟರ್ಸ್ ಇದೆ. ಸೊ ಕರೆಕ್ಟಾಗಿ ನನಗೆ ಕರೆಕ್ಟ್ ಪ್ಲ್ಯಾನ್ ಗೊತ್ತಿಲ್ಲ ಯಾವ ಥರ ಅಂತ. ಅಂದರೆ ಆರ್ಗನೈಸ್ ಮಾಡಿದ್ದು ಈ ಸಲ ಬೇರೆಯವರು. ಸೊ ಅವರ ಜೊತೆ ನಾನು ಇವತ್ತು ಹೋಗ್ತಾ ಇದ್ದೇನೆ. ಸೊ ಬೆಳಿಗ್ಗೆ ಹೊತ್ತಲ್ಲಿ ಯಾಕೆ ಇಷ್ಟು ಫಾಸ್ಟ್ ಹೋಗ್ತೇನೆ ಅಂದರೆ ಆಲ್ರೆಡಿ ಲೇಟ್ ಆಗಿದೆಲ್ಲ, ಹಾಗಾಗಿ. ಅದೇ ಗಾಡಿ ಸ್ವಲ್ಪ ಕಮ್ಮಿ ಇರ್ತದೆ. ಬನ್ನಿ ಈಗ ಸುಶಾಂತನ್ನು ಪಿಕ್ ಮಾಡಿ ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡುವ. ಸೊ ವಿಡಿಯೋ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದೆ, ಈಗ ಮೆಲ್ಕಾರ್ ರೀಚ್ ಆಗಿದೆ. ಸೊ ಇಲ್ಲಿ ಪ್ರಜ್ವಲ್ ಮತ್ತು ಯತಿರಾಜ್ ಇದ್ದಾರೆ, ಅವರಿಲ್ಲಿ ಜಾಯ್ನ್ ಆಗ್ತಾರೆ. ಸೊ ಕಂಪ್ಲೀಟ್ ಅಂದರೆ ಕಂಪ್ಲೀಟ್ ಫಾಗ್ ಇತ್ತು ಮಧ್ಯದಲ್ಲಿ, ನನಗೆ ಕಾಣ್ತಾ ಇರಲಿಲ್ಲ. ಸೊ ಹಾಗಾಗಿ ವಿಡಿಯೋ ಆನ್ ಮಾಡಲಿಲ್ಲ, ಡೈರೆಕ್ಟಾಗಿ ಇಲ್ಲೇ ಮೆಲ್ಕಾರಲ್ಲಿ ಆನ್ ಮಾಡಿದೆ. ಇನ್ನೂ ಆ್ಯಕ್ಚುಲಿ ಇರೋದು ನಮ್ಮ ರೈಡ್. ಯಾಕಂದರೆ ಈ ಕಲ್ಲಡ್ಕ ರೋಡ್ ನಿಮ್ಗೆ ಗೊತ್ತಿಲ್ಲೋ ಗೊತ್ತಿಲ್ಲ, ಅಷ್ಟೊಂದು ಹೆಕ್ಟಿಕ್ ಉಂಟು. ಎಲ್ಲರೂ ಜಾಯ್ನ್ ಆಗಿದ್ದಾರೆ ನನ್ನ ಜೊತೆ. ಈಗ ಪ್ರಜ್ವಲ್ ಜಾಯ್ನ್ ಆದರು. ಸೊ ನೋಡ ಹೇಗಾಗ್ತದೆ ಅಂತ. ಬೆಳಿಗ್ಗೆ ಹೊತ್ತಲ್ಲಿ ಒಂದು ಚಹಾ ಕುಡಿದು ಮಾತಾಡೋ ಒಂದು ಖುಷಿಯೇ ಬೇರೆ. ಈಗ ಅಷ್ಟೊಂದು ಆ್ಯಕ್ಟಿವ್ ಇಲ್ಲ. ಒಂದು ಚಹಾ ಕುಡಿಯುವಾಗ ಆ್ಯಕ್ಟಿವ್ ಆಗ್ತೇವೆ. ಅದು ಹೇಗೆ ಹೇಗಾದರೂ ಗೊತ್ತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ನಾನಂತಲ್ಲ, ಯಾರಾದರೂ ಅಷ್ಟೇ. ಆ್ಯಕ್ಟಿವ್ ಆಗಬೇಕಂತ ಆದರೆ ಚಹಾ ಕುಡಿಬೇಕು. ಹುಲ್ಲೇರ ಇಜ್ಜಾತ ಬನ್ನಿ ನೋಡಿ, ಫುಲ್ಲು ಕಂಪ್ಲೀಟ್. ಅದು ಕೂಡ ಈಗ 6:30ಗೆ ಇಷ್ಟು ಫಾಗ್ ಉಂಟು. ನಾನು ಅಲ್ಲಿಂದ ಬರುವಾಗ 6 ಗಂಟೆಗೆ ಮಂಗಳೂರಿಂದ ಬರುವಾಗ ಎಷ್ಟು ಫಾಗ್ ಇರ್ಬೋದು ಅಂತ ನೀವೇ ಎಣಿಸಿ. ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಈಗ ಚಳಿಗಾಲಲ್ಲ. ಸೊ ಇನ್ನು ಈಗ ನಾವು ಮೆಲ್ಕಾರಲ್ಲಿದ್ದೇವಾ. ಇಲ್ಲಿ ಒಂದು ನರಸಿಂಹ ಪರ್ವತ ಅಥವಾ ನರಹರಿ ಪರ್ವತ ಅಂತಲೇ ಕರಿತೇವೆ. ಸೊ ನರಹರಿ ಪರ್ವತ ಇದೆ, ಅದರ ಮುಂದೆಗಡೆ ರೋಡ್ ಸರಿ ಇಲ್ಲ. ಅಲ್ಲಿ ತನಕ ಓಕೆ,
ಆದರೆ ಮೊದಲು ಹೇಗಿತ್ತು ಅದೇ ಥರ ಇದೆ. ಬೋಳಂಗಡಿ ಸೆಕೆಂಡ್ ಕ್ರಾಸ್. ಇಲ್ಲಿ ಸ್ಟಾರ್ಟ್ ಈಗ ಫ್ಲೈಓವರ್. ಪ್ರಜ್ವಲ್, ಈ ಫ್ಲೈಓವರ್ ಯಾವಾಗ ಆಗ್ಬೋದು? ಕಂಬಳ ಮಾಡ್ತಾರ ಅಂತ ಇದರಲ್ಲಿ. ಸೊ ನೋಡಿ, ಈ ಕಡೆ ಇಲ್ಲಿ ವರ್ಕ್ ಸ್ಟಾರ್ಟ್ ಆಗಿ ಒಂದು 3 ವರ್ಷ ಆಗಿದೆ. ಮೂರು ವರ್ಷ ಜಾಸ್ತಿ ಆಯಿತು ಆ್ಯಕ್ಚುಲಿ. ಇಷ್ಟೇ ಕಂಪ್ಲೀಟ್ ಆದದ್ದು. ಆದರೂ ಫಾಸ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಅಷ್ಟೇ. ಸೊ ಇದ್ರ ಮುಂದೆ ಕಡೆ ಸ್ವಲ್ಪ ಫ್ಲೈಓವರ್ ಥರ ಆಗಿದೆ. ಅದು ಕರೆಕ್ಟ್ ಒಂದು ಫ್ಲೈಓವರ್ನ ಥರ ಕಾಣ್ತಾ ಇದೆ. ಇದೆಲ್ಲ ಖಾಲಿ ಒಂದು ಪಿಲ್ಲರ್. ತುಂಬ ಅಂದರೆ ತುಂಬ ಹೈಟಲ್ಲಿ ಮಾಡ್ತಾ ಇದ್ದಾರೆ, ಹಾಗಾಗಿ ಸ್ವಲ್ಪ ಲೇಟ್ ಆಗಿರ್ಬೋದು. ನೋಡಿ, ಅಲ್ಲಿ ದೊಡ್ಡದು ಮಾಡ್ತಾ ಇದ್ದಾರೆ ಮತ್ತು ಹೈಟಾಗಿ ಮಾಡ್ತಾ ಇದ್ದಾರೆ. ನಾವೀಗ ಕಲ್ಲಡ್ಕದಿಂದ ನಾವು ಉಪ್ಪಿನಂಗಡಿ ಹೋಗ್ತೇವೆ, ಅಲ್ಲಿ ತನಕ ಇದೇ ಥರ ರೋಡು. ಅದರ ನೆಕ್ಸ್ಟ್ ಹೈವೇ ಇಲ್ಲ, ಹಾಗಾಗಿ ರೋಡ್ ರಿಪೇರ್ ಏನಿಲ್ಲ. ಆದರೆ ಉಪ್ಪಿನಂಗಡಿ ತನಕ ಇದೇ ರೋಡಲ್ಲಿ ಹೋಗಬೇಕಾಗ್ತದೆ. ಈ ಸುಬ್ರಹ್ಮಣ್ಯ ಅಂತ ನಾವೇನು ಹೋಗ್ತೇವೆ ಈಗ, ಅದು ತುಂಬ ದೂರ ಏನಿಲ್ಲ. ನಾವು ಮಂಗಳೂರಿಂದ ಕುಂದಾಪುರ ಏನು ಹೋಗ್ತೇವೆ ಅಷ್ಟೇ ದೂರ. ಆದರೆ ಮಂಗಳೂರಿಂದ ಕುಂದಾಪುರ ಹೋಗಲಿಕ್ಕೆ ನಿಮಗೆ 1-1.5 ಗಂಟೆ ಸಾಕು. ಆದರೆ ಮಂಗಳೂರು ಟು ಸುಬ್ರಹ್ಮಣ್ಯ ಹೋಗೋದಂತ ಆದರೆ ನಿಮಗೆ 2-3 ಗಂಟೆ ಬೇಕು. ಯಾಕಂದರೆ ಕರೆಕ್ಟಾಗಿ ಮೇಯ್ನ್ ಹೈವೇ ಆಗಲಿಲ್ಲ. ಮತ್ತು ಇನ್ನೊಂದೇನೆಂದರೆ ಈ ರೋಡಲ್ಲಿ ತುಂಬ ಅಂದರೆ ತುಂಬ ಗುಂಡಿಗಳು ಹಾಗೂ ಕರ್ವ್ಸ್ ತುಂಬ ಇದೆ. ಸೊ ಹಾಗಾಗಿ ತುಂಬ ಲೇಟ್ ಆಗ್ತದೆ. ನೋಡಿ, ಇಲ್ಲಿ ಫ್ಲೈಓವರ್ ಕಂಪ್ಲೀಟ್ ಆದಾಗೆ ಒಂದು 60% ಕಂಪ್ಲೀಟ್ ಆಗಿದೆ ನೋಡಿ ಮೇಲೆ. ಅಂದರೆ ಈಗ ಫ್ಲೈಓವರ್ ಮೇಲೆ ಫೋಕಸ್ ಮಾಡಿದರೆ ಗಾಡಿ ಆ ಕಡೆ ಈ ಕಡೆ ಹೋಗ್ತದೆ. ರೈಟ್ ಇದೆ ಪೋಡ. ಓ, ಈರುಳ್ಳರದ ಅವ ನೆನಪೇ ಅಬ್ಬುಜಿ. ಸೊ ನೋಡಿ, ಏನೋ ಒಂದು ಒಳ್ಳೆಯ ಸೀನರಿ ಕಂಡಿತ್ತು, ಹಾಗಾಗಿ ಕ್ಯಾಮರಾ ಆನ್ ಮಾಡಿದ್ದೆ. ನೋಡಿ, ಅಲ್ಲಿ ಸನ್ರೈಸ್ ನೋಡಿ, ಬೆಳಗ್ಗಿನ ಸನ್ರೈಸ್. ವಾವ್ ಮ್ಯಾನ್. ಆ ಮೋಡಗಳ ನಡುವೆಯಿಂದ ಸೂರ್ಯ ಹೊರಗೆ ಬರ್ತಾ ಇದ್ದಾನೆ. ಸೊ ಇದಕ್ಕೆಲ್ಲ ನಾವು ಜೀವಂತ ಇರುವಂಥದ್ದು. ನೋಡಿ, ಈ ರೈಡ್ ಬಂದಾಗ ಏನೆಲ್ಲ ಹೊಸ ಹೊಸ ಕಾಣ್ತದೆ. ಅಂದರೆ ಈಗ ಫಾಗ್ ನೋಡಿದ್ವಿ, ಕಂಪ್ಲೀಟ್ ಅಂದರೆ ಕಂಪ್ಲೀಟ್ ಫಾಗ್, ಏನೂ ಕಾಣ್ತಿರಲಿಲ್ಲ. ಆದರೆ ಈಗ ನೋಡಿ, ಸೂರ್ಯ ಎಷ್ಟು ಬ್ರೈಟಾಗಿ, ವಾವ್, ಫುಲ್ ಆರೆಂಜ್ ಕಾಣ್ತಾ ಉಂಟು. ಈಗ ಸ್ವಲ್ಪ ಹೊತ್ತಲ್ಲಿ ಅದು ಕ್ಲಿಯರ್ ಆಗ್ತದೆ, ಆಗ ಫುಲ್ ಬ್ರೈಟ್ ಆಗ್ಬೋದು. ಆದರೆ ಈಗ ಇರುವಂಥ ಚಂದ ಉಂಟಲ್ಲ, ಅದು ವರ್ಣಿಸಲು ಸಾಧ್ಯ ಇಲ್ಲ, ಅಷ್ಟು ಚಂದ ಕಾಣ್ತಾ ಉಂಟು ಈಗ ಅದು. ಅಂದರೆ ಈ ಕ್ಯಾಮ್ರಾಕ್ಕೆ ಹೇಗೆ ಕಾಣ್ತಾ ಉಂಟಂತ ಗೊತ್ತಿಲ್ಲ, ಆದರೆ ನಮ್ಮ ಕಣ್ಣಿಗೆ ತುಂಬ ಅಂದರೆ ತುಂಬ ಚಂದ ಕಾಣ್ತಾ ಉಂಟು. ಈ ರೋಡ್ ನೆಕ್ಸ್ಟ್ ಹೀಗೆ ಆಗ್ತದ ಅಂತ. ಹೌದು. ಹಾಂ, ಓತೋಲಿ ಆ ರೋಡ್ ಹಾಗೆ ಆದರೆ ಈ ರೋಡು ಮತ್ತೆ ಖಾಲಿ ಜಾಲಿ. ಓ, ಹೀಗಾಗುತ್ತೆ ನೋಡಿ, ಸ್ಟ್ರೈಟ್ ಹೀಗೆ ಆಗ್ತದೆ. ಈ ರೋಡನ್ನು ಕೇಳೋರಿಲ್ಲ ಮತ್ತೆ ಈ ರೋಡನ್ನು ಯಾರು ಯೂಸ್ ಮಾಡ್ತಾರೆ? ಇಲ್ಲಿದ್ದ ಅಂಗಡಿಯವರೆಲ್ಲ ಏನು ಕತೆ ಅಲ್ವಾ? ಏನೋ. ಓ ಮ್ಯಾನ್, ಸಡನ್ ಆಫ್ ರೋಡ್ ಬಂದುಬಿಡ್ತು. ಎಂತಪ್ಪ ಇದು? ನಾವು ಕಲ್ಲಡ್ಕದಲ್ಲಿದ್ದೀವ ಲದಾಖಲ್ಲಿದ್ದೀವ ಅಂತ ಗೊತ್ತಾಗ್ತಿಲ್ಲ. ಹಾಂ, ಇದು ಲದ್ದಿ ಹಾಕು.
ಸೊ ಒಂದು ವೇಳೆ ಈ ರೋಡೆಲ್ಲ ಕ್ಲಿಯರ್ ಆದರೆ, ಅಂದರೆ ಪರ್ಫೆಕ್ಟಾಗಿ ಆಪ್ರೇಷನ್ ಸ್ಟಾರ್ಟ್ ಮಾಡಿದರೆ ಬೇಗ ಅಂದರೆ ಬೇಗ ರೀಚ್ ಆಗ್ಬೋದು ಬ್ಯಾಂಗ್ಳೂರ್ ಟು ಮ್ಯಾಂಗ್ಳೂರ್. ಯಾಕಂದರೆ ಮೇಯ್ನಾಗಿ ಇದು ಮಾಡಿರುವಂಥದ್ದೇ ಮ್ಯಾಂಗ್ಳೂರ್ ಟು ಬ್ಯಾಂಗ್ಳೂರ್ ಬೇಗ ರೀಚ್ ಆಗಬೇಕು ಅಂತ. ಇದು ಕಂಪ್ಲೀಟ್ ಆಗಲಿಕ್ಕೆ ಇನ್ನೂ ಕೂಡ ಒಂದು 7-10 ವರ್ಷ ಬೇಕು 100%. ಯಾಕಂದರೆ ನಿಮ್ಗೆ ಗೊತ್ತುಂಟಲ್ಲ ಇಂಡಿಯಾದ ವರ್ಕ್ ಎಥಿಕ್ಸ್ ಆ್ಯಂಡ್ ವರ್ಕ್ ಸ್ಪೀಡ್. ನಾ ಈಗ ಮೇಯ್ನ್ ವೀಡಿಯೋ ಮಾಡಿದ ಉದ್ದೇಶ ಏನಂದರೆ ನಿಮ್ಮ ಹತ್ರ ಮಾತಾಡಲಿಕ್ಕೆ ಸುಮಾರು ಸಮಯ ಆಗಿತ್ತು ನಿಮ್ಮ ಹತ್ರ ಮಾತಾಡಿದೆ, ಹಾಗಾಗಿ. ಸೊ ಬನ್ನಿ, ಇನ್ನೇನಿದ್ರು ಸುಬ್ರಹ್ಮಣ್ಯ ಹತ್ತತ್ರ ಫಸ್ಟಿಗೆ ಒಂದು ಟೀ ಕುಡಿಬೇಕು ಅಲ್ಲೇ ಸುಬ್ರಹ್ಮಣ್ಯದಲ್ಲಿ. ಆಮೇಲೆ ಅಲ್ಲಿಂದನೇ ಕುಮಾರ ಪರ್ವತ ಟ್ರೆಕ್ಕಿಂಗ್ ಏನಿದೆ ಅದನ್ನು ಸ್ಟಾರ್ಟ್ ಮಾಡಬೇಕು. ಸೊ ಕುಮಾರ ಪರ್ವತ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡುವಾಗ ಈ ಮೋಟೋ ವ್ಲಾಗನ್ನು ಎಂಡ್ ಮಾಡಿ ನಾನು ನಾರ್ಮಲ್ ವ್ಲಾಗಿಗೆ ಶಿಫ್ಟ್ ಆಗ್ತೇನೆ. ಸೊ ಬನ್ನಿ, ಈಗ ಮೇಯ್ನಾಗಿ ನಾವು ಕುಮಾರ ಪರ್ವತಕ್ಕೆ 4 ಜನ ಹೋಗ್ತಾ ಇದ್ದೇವೆ. ನಾನು, ಯತಿ, ಪ್ರಜ್ವಲ್ ಮತ್ತು ಸುಶಾಂತ್. ಸೊ ಎಲ್ಲರೂ ಫಿಟ್ ಆ್ಯಂಡ್ ಫೈನ್ ಅಂತ ಎಣಿಸ್ತೇನೆ ಕುಮಾರ ಪರ್ವತ ಟ್ರೆಕ್ ಮಾಡಲಿಕ್ಕೆ. ಸೊ ನೋಡುವ, ನೀವು ಕೂಡ ನೋಡ್ತೀರಿ ನಮ್ಮ ಟ್ರೆಕ್ಕಿಂಗ್. ಸೊ ಬನ್ನಿ. ಸೊ ನೀವೇನಾದರೂ ಲದಾಖ್ ಹೋಗೋ ಪ್ಲ್ಯಾನ್ ಮಾಡ್ತಾಯಿದ್ರೆ ಅದನ್ನು ಕ್ಯಾನ್ಸಲ್ ಮಾಡಿ. ಯಾಕಂದರೆ ನೋಡಿ, ನಿಮಗೆ ಮಂಗಳೂರು ಟು ಉಪ್ಪಿನಂಗಡಿ ರೋಟಲ್ಲೇ ನಿಮಗೆ ಲದಾಖ್ ಥರ ಟ್ರ್ಯಾಕ್ ಮಾಡಿ ಕೊಟ್ಟಿದ್ದಾರೆ. ಸೊ ಲದಾಖ್ ಥರನೇ ಲದಾಖಿಂತ ಮೇಲೆ ಫೀಲ್ ಆಗ್ತದೆ. ಫುಲ್ ಅಂದರೆ ಫುಲ್ ಆಫ್ ರೋಡ್. ಇದನ್ನು ಹೈವೇ ಅಂತ ಕರೀತಾರೆ. ಮತ್ತು ಸೊ ಇಲ್ಲಿ ಸ್ವಲ್ಪ ಓಕೆ, ಇದೆಲ್ಲ ನೋಡಿ, ಇದರಲ್ಲಿ ಮಳೆಗಾಲದಲ್ಲಿ ಬಂದರೆ ಅಂತೂ ದೇವರೇ ಕಾಪಾಡಬೇಕು. The Ladakh trip from Mangalore to Uppinangadi is here. Track ನೋಡಿ, just looking like a wow. ಪಾಪ ಇವರು ಹೆಲ್ಮೆಟ್ ಕೂಡ ಹಾಕಲಿಲ್ಲ ಮರೆ, ಧೂಳಲ್ಲಿ ಮುಳುಗೋಗಿರ್ಬೋದು ಎದುರಿನವರು. ಒಂದು ವೇಳೆ ಈ ರೂಟಲ್ಲಿ ವೈಟ್ ಡ್ರೆಸ್ ಹಾಕಿ ಬಂದರೆ ಉಂಟಲ್ಲ, ಹೇಗಿರ್ಬೋದು. ನಾವೆಲ್ಲಿ ತಲುಪಬೇಕು, ಅಲ್ಲಿ ತಲುಪುವಾಗ ವೈಟ್ ಇದ್ದದ್ದು ಬ್ರೌನ್ ಆಗ್ಬೋದು. ಸೊ ಬನ್ನಿ, ಈ ರೋಡ್ ಬಗ್ಗೆ ಮಾತಾಡಿ ಪ್ರಯೋಜನ ಇಲ್ಲ. ಇನ್ನೇನಿದ್ರು ಸುಬ್ರಹ್ಮಣ್ಯದ ಹತ್ರ ರೀಚ್ ಆಗಿ ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡೋ. ಟಾಟಾ. ಬಲಕ್ಕೆ ಚಲಿಸಿ ಅಂತೆ. ಈಗ ಸುಬ್ರಹ್ಮಣ್ಯ ಜಾತ್ರೆ, ಫಸ್ಟಿಗೊಂದು ಚಹಾ. ಲಾಸ್ಟ್ ಟೈಮ್ ನಾವು ಸಕಲೇಶ್ಪುರ ಹೋದಾಗ ಕೂಡ ಇಲ್ಲೇ ಚಹಾ ಕುಡಿದದ್ದು. ಹೊಟ್ಟೆಯಲ್ಲಿ ಬೆಳ್ಳಿ. ಐಫೋನು ಲಾಸ್ಟ್ ಟೈಮ್. ಇಳಿರಿ. ಹಾಂ. ಸೊ ಬನ್ನಿ, ಚಹಾ ಕುಡಿದು ಆಮೇಲೆ ಕಂಟಿನ್ಯೂ ಮಾಡುವ. ಈ ಕಡೆ ಹೋಗಬೇಕಾಗುತ್ತೆ. ಈಗ ಇಲ್ಲಿಂದ ಕುಮಾರ ಪರ್ವತ ಬೇಸ್ ಪಾಯಿಂಟಿಗೆ ಹೋಗ್ತಾ ಇದ್ದೇವೆ. ಹೋಗೋ ಮೊದಲು ಏನೆಲ್ಲ ಬೇಕು, ನೀರು ಮತ್ತು ಫ್ರೂಟ್ಸ್ ಆಗಲಿ, ಡ್ರೈ ಫ್ರೂಟ್ಸ್ ಆಗಲಿ, ಅದನ್ನೆಲ್ಲ ತಗೊಂಡು ಹೋಗುವಂಥದ್ದು. ಅಲ್ಲಿ ಮುಂದೆಲ್ಲಿ ಅದ್ರ ನಿಲ್ಲಿಸಿ ತಗೊಂಡು ಹೋಗ್ತೇವೆ. ಸೊ ನೋಡಿ, ಆಗಲೇ ಹೇಳಿದ್ದೆ ಇಲ್ಲಿ ಜಾತ್ರೆ ಅಂತ. ಸೊ ಈಗ ಷಷ್ಠಿ. ಸೊ ಹಾಗಾಗಿ ನೋಡಿ, ಫುಲ್ ಅಲಂಕಾರಗೊಳಿಸಿದ್ದಾರೆ. ನಾಳೆ ರಾತ್ರಿ ಗೌಜಿ ಇರುತ್ತೆ ಇಲ್ಲಿ. ಸೊ ನಾಳೆಲ್ಲಿ ರಥ ನಡೀತಾರೆ. ಸೊ ನೀವು ಕೂಡ ಕುಮಾರ ಪರ್ವತ ಬರೋದಂತಾದರೆ ಬರ್ಬೋದು. ಸುಬ್ರಹ್ಮಣ್ಯದಿಂದ ಕುಮಾರ ಪರ್ವತ ಹೋಗ್ಬೋದು, ಅಥವಾ ನೀವು ಕೊಡಗು ಮುಖಾಂತರ ಕೂಡ ಹೋಗ್ಬೋದು, ಸೋಮವಾರಪೇಟೆ ಮುಖಾಂತರ. ಆದರೆ ಜಾಸ್ತಿ ಜನ ಬರುವಂಥದ್ದು ಈ ಸುಬ್ರಹ್ಮಣ್ಯ ಕಡೆಯಿಂದ. ಓಲಿ ಅಂದ ಒಂದಾದ ಉರುಳು ಸೇವೆ. ಡ್ರಿಂಕ್ ವಾಟರ್ಗೆ. ಸೊ ಮೋಸ್ಟ್ಲಿ ನಾವು ಹೋಗುವಂತಹ ಕುಮಾರ ಪರ್ವತ, ಪ್ರಜ್ವಲ್, ನಾವು ಹೋಗುವಂಥ ಕುಮಾರ ಪರ್ವತ ಅದಾಗಿರ್ಬೋದಾ? ಅದಲ್ವಾ? ಹಾಂ, ಕುಮಾರ ಪರ್ವತ ಯಾವುದಂತ ಗೊತ್ತಿಲ್ಲ, ನೋಡುವ. ಸೊ ಇಲ್ಲಿ ಹರಿಯುವಂಥ ನದಿ ಕೂಡ ಉಂಟು, ಕುಮಾರಧಾರ ನದಿ. ಸೊ ಇಲ್ಲಿ ಕುಮಾರ ಅಂದರೆ ಮಗ, ಶಿವನ ಮಗನ ಜಾಗ ಇದು. ಆ ಶಿವನ ಮಗ ಯಾರಂದರೆ ಕಾರ್ತಿಕೇಯ ಅಥವಾ ಸುಬ್ರಹ್ಮಣ್ಯ. ಸೊ ಹಾಗಾಗಿ ಈ ಜಾಗಕ್ಕೆ ಕುಮಾರ ಅಂತ ಹೆಸರು. ಅದಾಗಿರ್ಬೋದು. ಅದೇ ಅದನ್ನು ಶೇಷ ಪರ್ವತ ಅಂತ ಕರೀತಾರೆ. ಸೊ ಸುಬ್ರಹ್ಮಣ್ಯ ಬಂದಿದೆ. ಈ ವ್ಲಾಗನ್ನು ಇಲ್ಲೇ ಎಂಡ್ ಮಾಡುವಂಥ ಸಮಯ. ಕುಮಾರ ಪರ್ವತದ ಕಂಪ್ಲೀಟ್ ಡೀಟೇಲ್ಸ್ ಬೇಕಂತ ಆದರೆ ನಮ್ಮ
ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಮ್ಮ ಕುಮಾರ ಪರ್ವತದ ಸಪ್ರೇಟ್ ವ್ಲಾಗ್ ಕೂಡ ಬರ್ತದೆ. ಸೊ ಹಾಗಂತ ಹೇಳ್ತಾ ಈ ಸುಬ್ರಹ್ಮಣ್ಯಕ್ಕೆ ಇಲ್ಲಿಂದನೇ ಒಂದು ಕೈ ಮುಗಿದು, ಯಾಕಂದರೆ ತುಂಬ ರಶ್ ಇರ್ತದೆ ಇವತ್ತು, ಇಲ್ಲಿಂದನೇ ಕೈ ಮುಗಿದು ಕುಮಾರ ಪರ್ವತ ಕಡೆ ಹೋಗುವಂಥದ್ದು. ನೋಡಿ ಅಲ್ಲಿ ಕಾಣ್ತಾ ಇದೆಯಲ್ಲ, ಅದರ ಹಿಂದೆಗಡೆ ಕಾಣ್ತಿರುವಂತಹ ಬೆಟ್ಟನೇ ಈ ಕುಮಾರ ಪರ್ವತ. ಹಾಂ, ಒಂಚಿ ಯಾವ ಕಡೆಯಾ ಅಂಜಿಗೆನಾ? ನೋಡಿ ಈ ಕಡೆ ಹೋಗ್ಬೇಕು ಕುಮಾರ ಪರ್ವತಕ್ಕೆ. ಸೊ ಅಲ್ಲಿ ಹಿಂದೆ ಕಾಣ್ತಿರುವಂಥದ್ದೇ ಕುಮಾರ ಪರ್ವತ. ಸೊ ಅಲ್ಲಿ ಹೋಗುವ. ಸುಬ್ರಹ್ಮಣ್ಯ ದೇವಸ್ಥಾನ ನೋಡಿ, ಜಾತ್ರೆ. ಬನ್ನಿ. ಸೊ ನೋಡಿ ಈ ಸುಬ್ರಹ್ಮಣ್ಯ ದೇವಸ್ಥಾನದಿಂದ ಲೆಫ್ಟ್ ಹೋಗಬೇಕು. ಸೊ ಇಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನ ಆದಮೇಲೆ ಆದಿ ಸುಬ್ರಹ್ಮಣ್ಯ ಅಂತ ಕೂಡ ಉಂಟು. ಎಲ್ಲಿ ಹೋದ್ರು? ಹಾಂ, ಎಲ್ಲಿದ್ದಾರೆ. ಇಲ್ಲಿ ಮುಂದೆ ಯಾವುದು ಅಂಗಡಿ ಇಲ್ಲ ನಿಮಗೆ ನೀರು ತಗೊಳ್ಳಿಕ್ಕೆ ಅಥವಾ ಫ್ರೂಟ್ಸ್ ತಗೊಳ್ಳಿಕ್ಕೆ. ಸೊ ನೀವೇನಾದರೂ ಕುಮಾರ ಪರ್ವತ ಹೋಗೋದಂತ ಆದರೆ ಇದನ್ನೆಲ್ಲ ತಗೊಂಡು ಹೋಗಿ, ಫ್ರೂಟ್ಸು ಮತ್ತು ನೀರು. ಯಾಕಂದರೆ ಅದು 28 ಕಿಲೋಮೀಟರ್ ಟ್ರೆಕ್ ಅದು. ಸೊ ಇದೊಂದು ಚಾಲೆಂಜ್ ಅಂತಲೇ ಹೇಳ್ಬೋದು ಟ್ರೆಕ್ಕಿಂಗಲ್ಲಿ. ಈ ಟ್ರೆಕ್ಕಿಂಗ್ ಫೀಲ್ಡಲ್ಲೇ ಒಂದು ಚಾಲೆಂಜ್ ಅಂತಲೇ ಹೇಳ್ಬೋದು, ಕರ್ನಾಟಕದ ಒಳಗಡೆ. ನೋಡಬೇಕು ಯಾವ ಥರ ಆಗುತ್ತೆ ಅಂತ. ಸೊ ನೀವೇನಾದರೂ ಬರೋದಂತ ಆದರೆ ಈ ಕಡೆ ಯಾವುದೂ ಅಂಗಡಿ ಇಲ್ಲ, ಫುಲ್ ಫಾರೆಸ್ಟ್ ರೇಂಜೆ. ಸೊ ನಾವು ಅಲ್ಲಿ ಹಿಂದೆ ಕಾಣ್ತಾ ಇದೆಯಲ್ಲ, ಆ ಕಡೆ ಹೋಗ್ಬೇಕು. ಇದನ್ನು ಪುಷ್ಪಗಿರಿ ವೈಲ್ಡ್ ಲೈಫ್ ಸೆಂಚುರಿ ಅಂತ ಕೂಡ ಕರೀತಾರೆ. ಸೊ ನೋಡಿ ಈ ಕಡೆ ಹೋಗ್ಬೇಕು. ಈ ಕಡೆ ಹೋದರೆ ಸುಬ್ರಹ್ಮಣ್ಯ ದೇವಸ್ಥಾನ. ಫಸ್ಟಿಗೆ ಬೇಸ್ ಕ್ಯಾಂಪ್. ನಾವು ಆ್ಯಕ್ಚುಲಿ 7:15 ಇಲ್ಲಿ ಬರುವಂಥ ಪ್ಲ್ಯಾನ್ ಇದು. ಕಾವು ಸೊ ಈಗ ಹೆಲ್ಮೆಟ್ ಜಾಕೆಟ್ ಎಲ್ಲ ಉಂಟು, ಅದನ್ನು ಎಲ್ಲಿ ಇಡೋದು ಅಂತ ಗೊತ್ತಿಲ್ಲ ಆ್ಯಕ್ಚುಲಿ, ನೋಡಬೇಕು. ಸೊ ಕುಮಾರ ಪರ್ವತ ಸುಮಾರು ತಿಂಗಳುಗಳ ಕನಸು. ಈ ಕನಸು ನನಸು ಆಗೋದೊಂದು ಖುಷಿ ಅಂತ ಆದರೆ, ಈ ಟ್ರೆಕ್ಕನ್ನು ಕಂಪ್ಲೀಟ್ ಮಾಡಿದರೆ ಆಗೋದೊಂದು ಖುಷಿ ಇದೆಯಲ್ಲ, ಅದು ಬೇರೆಯೇ. ಸೊ ಮೇಯ್ನಾಗಿ ಈಗ ಫಸ್ಟಿಗೆ ಒಂದು ಕೋಲ್ ಹಿಡಿಬೇಕು, ಟ್ರೆಕ್ಕಿಂಗ್ ಕೋಲು, ಟ್ರೆಕ್ಕಿಂಗ್ ಸ್ಟಿಕ್ ಅಂತ ಏನು ಹೇಳ್ತೀವಿ ಅದನ್ನು. ಸೊ ಟ್ರೆಕ್ಕಿಂಗ್ ಸ್ಟಿಕ್ಕೆಲ್ಲ ಡೆಕತ್ಲಾನೆಲ್ಲ ನಿಮ್ಗೆ ಗೊತ್ತಿದೆ, ಒಳ್ಳೆ ಪ್ರೊಫೆಷ್ನಲ್ ಸ್ಟಿಕ್ ಸಿಗ್ತದೆ. ನಮಗೆ ಅಂಥದ್ದು ಬೇಡ, ಈ ಪ್ರಕೃತಿಯಲ್ಲೇ ಮಾಡಿದಂಥ ಸ್ಟಿಕ್ ಬರ್ತದೆ, ಅದೇ ಸ್ಟಿಕ್ ಸಾಕು. ಸೊ ನೋಡಿ ಇನ್ನು ಮುಂದೆ ಯಾವುದೇ ಅಂಗಡಿ ಇಲ್ಲ. ಸೊ ಹಾಗಾಗಿ ಫಸ್ಟೇ ಪ್ರಿಪೇರ್ ಮಾಡಿ ಬಂದರೆ, ಮತ್ತು ನೀವೇನಾದರೂ ಇಲ್ಲಿ ಬರೋದಂತ ಆದರೆ ಕ್ಯಾಶ್ ಇಟ್ಕೊಂಡೇ ಬನ್ನಿ. ಯಾಕಂದರೆ ಇಲ್ಲಿ ಫೋನ್ಪೇ ಇರೋದು ಡೌಟ್, ಇದ್ದರೂ ಕೂಡ ಇಲ್ಲಿ ನೆಟ್ವರ್ಕ್ ಇರೋದು ಡೌಟ್. ಸೊ ಹಾಗಾಗಿ ಕ್ಯಾಶ್ ಇಟ್ಕೊಂಡು ಬಂದರೆ ನಿಮಗೆ ಆರಾಮಾಗ್ತದೆ. ಸೊ ನಾವು ಹಾಗಾಗಿ ಆಗಲೇ ಬಂದಿದ್ವಿ. ಈ ನೀರು, ಫ್ರೂಟ್ಸ್ ಮತ್ತು ಕ್ಯಾಶ್ ಎಲ್ಲ ಕೊಡುವಾಗ ಸ್ವಲ್ಪ ಲೇಟ್ ಆಯಿತು. ಆದಿ ಸುಬ್ರಹ್ಮಣ್ಯ ದೇವಸ್ಥಾನ. ಓಕೆ ಆದಿ ಸುಬ್ರಹ್ಮಣ್ಯ ಈಚೆ ಹೋಗ್ತದೆ. ಸೊ ಇವತ್ತು ನಾವು ಹೋಗಿ ಇವತ್ತಲ್ಲೇ ಸ್ಟೇ ಮಾಡ್ತೇವೆ. ಬಂತಲ್ಲ, ಇವತ್ತು ನಾವು ಅಲ್ಲೇ ಸ್ಟೇ ಮಾಡಿ ನಾಳೆ ರಿಟರ್ನ್ ಬರ್ತಿದ್ದೇವೆ ಆ ಗುಡ್ಡೆಯಿಂದ. ಸೊ ಈ ಥರ ನಾವು ಟ್ರೆಕ್ ಎಲ್ಲಿ ಸಹ ಮಾಡಲಿಲ್ಲ ಇಷ್ಟು ತನಕ. ಜರಿ ಅಂತ. ಸೊ ರೆಡಿ ಫಾರ್ ಕುಮಾರ ಪರ್ವತ ಟ್ರೆಕ್. ಹೋಗೋ 28 ಕಿಲೋಮೀಟರ್ ಟ್ರೆಕ್. ಕೊಡಚಾದ್ರಿ ನೋಡಿರ್ತೀರ, ಇವರು ಮತ್ತು ಇವರು ಬಂದಿದ್ದರು. ಸೊ ಇವರು ಮಧ್ಯದಲ್ಲೇ ಸ್ಟಾಪ್ ಮಾಡಿದ್ರು. ಯಾವುದು ಅಂದರೆ? ಹಾಂ, ಟಫೆಸ್ಟ್ ಟ್ರಕ್. ಓಕೆ ನೋಡಿ, ಕೌ ಈಸ್ ಕಮ್ಮಿಂಗ್. ಅವಲ್ಲ ತಿನ್ಪುಣು ಈಟ್. ದನಕ್ಕೆ ಇದು ಕೊಟ್ಟಿದ್ದೀರಿ, ಹೇಗೆ ಅನಿಸ್ತಾ ಇದೆ ನಿಮಗೆ? ಚೋಲೆ ತಿನ್ಪುಣು ಮಾರೆ, ಅವು ಒಂದುಲ್ಲ ತಿನ್ಪುಣು. ದೇ ದಾಲ ಪೂಜೆ ಪೊಡಿ ಹಚ್ಚಿ ಇಂಚ ಕೊರು ಡೈರೆಕ್ಟ್ ಲಾಚಿ ಬಣ್ಣ ಅಗ್ಗಿಣ ಆತೆ.
ಮುಟ್ಟಚ್ಚಿ ಮಾರೆ ಅವು ಪಾಪ ಅದಕ್ಕೆ ನಾಚಿಕೆ ಪೂಜಾ ತಿರ್ತಪಾಡು ತಿನ್ಪು ಅವು ಹುಡುಗೆ. ಸೊ ಬನ್ನಿ, ಹಾಗಿದ್ರೆ ಕುಮಾರ ಪರ್ವತ ಟ್ರೆಕ್ಕಿಂಗ್ ಈ ಕಡೆಯಿಂದ ಹೋಗ್ಬೇಕು. ಈಗ 28 ಕಿಲೋಮೀಟರ್ ಇದೆ. ಸೊ ಈ ಮೋಟೋ ವ್ಲಾಗನ್ನು ಇಲ್ಲೇ ಎಂಡ್ ಮಾಡುವ. ಅಂಟಿಲ್ ದೆನ್ ಸಿ ಯು, ಟೇಕ್ ಕೇರ್, ಬಾಯ್ ಬಾಯ್. Same. I am also CEO. Oh, which one?